ಮಾನ್ಯರೇ ನಮಸ್ಕಾರ. ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಕೆಲವು ಮನವಿಗಳನ್ನು ಮಾಡಿಕೊಳ್ಳಲು ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ 2-3 ವಿಷಯಗಳನ್ನು ಪ್ರಸ್ತಾಪಿಸಿ ವಿಶೇಷ ವಿನಂತಿಯನ್ನು ಮಾಡಿದ್ದೆ. ಅವುಗಳನ್ನು ಪುನಃ ನೂತನ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ವಿನಂತಿಲಿಕ್ಕೆ ಈ ಮಾತುಗಳನ್ನ ಆಡ್ತಾ ಇದ್ದೇನೆ. 25ನೇ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿರುವಂಥ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದಿಂದಲೂ ಕೂಡ ಇಲ್ಲಿವರೆಗೂ ತುಂಬ ಅತ್ಯಂತ ಉತ್ಸಾಹಿಗಳಾಗಿ ತೋರ್ಪಡಿಸ್ಕೊಳ್ತಾ ಇದ್ದಾರೆ. ಅವ್ರನ್ನ ನಾನು ಬಹಳ ವರ್ಷಗಳಿಂದಲೂ ಕೂಡ ನೋಡಿದ್ದೀನಿ. ನಾನು ಕನಕಪುರದಲ್ಲಿ ಟ್ರೈಬಲ್ ಸೊಸೈಟಿ ಕೆಲಸ ಮಾಡುವಾಗ ಅಲ್ಲಿಯ ಗೆಳೆಯರ ಜೊತೆಗೆ ಅವರು ಬೆಂಗಳೂರಿನಲ್ಲಿ ಮೊದಲು ಸಾರಿ ಜೈಲು ಮಂತ್ರಿಗಳಾಗಿದ್ದಾಗ ಕೂಡ ಭೇಟಿಯಾಗಿದ್ದೀನಿ. ನಂತರ ಕೂಡ ಅವ್ರನ್ನ ಬೆಂಗಳೂರಿನ ಉಸ್ತುವಾರಿ ವಹಿಸಿಕೊಂಡು ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದಾಗಲೂ ಕೂಡ ಅವ್ರನ್ನ ರಾಮನಗರದಲ್ಲೇ ಒಂದು ಆದಿವಾಸಿಗಳ ಸಮ್ಮೇಳನ ಮಾಡಿ ಅವ್ರನ್ನ ಆಹ್ವಾನಿಸಿ ಅವ್ರಿಗೆ ಭೇಟಿಯಾಗಿದ್ದೀವಿ. ಅವ್ರ ಜೊತೆಗೆ ಹಲವಾರು ಬಾರಿ ಅವ್ರ ಕಚೇರಿಗೆ ಹೋಗಿ ಅವ್ರನ್ನ ಕೂಡ ಭೇಟಿ ಮಾಡಿದ್ದೀವಿ. ಅವರು ಉತ್ಸಾಹಿಗಳಾಗಿ ಓಡಾಡೋದು ಸಹಜ. ಈಗ ಅವರು ಮುಖ್ಯಮಂತ್ರಿಗಳ ಸ್ಥಾನಕ್ಕಾಗಿ ಕಾಯ್ತಾ ಕೂತಿದ್ದಾಗ ಕೆಲವರು ಬೇಕಾಬಿಟ್ಟು ಮನಸ್ಸಿಗೆ ಮಾತಾಡ್ತಿದ್ರು, ಏನು ಮನುಷ್ಯ ಇಷ್ಟೊಂದು ಇವಾಗ ಕಾಯ್ತಾ ಇದ್ದಾನಲ್ಲ ಅಂತ. ಅವ್ರಿಗೆ ಕಾಯೋದ್ರಲ್ಲಿ ಒಂದು ತಾಳ್ಮೆ ಇದೆ. ಅವರು ಮುಖ್ಯಮಂತ್ರಿ ಎಸ್. ಎಂ. ಕೃಷ್ಣ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಹಲವಾರು ಮುಖ್ಯಮಂತ್ರಿಗಳನ್ನ ನೋಡಿದ್ದಾರೆ. ಹಿಂದಿನ ಮುಖ್ಯಮಂತ್ರಿಗಳಂತ ನಮ್ಮ ಸಿದ್ದರಾಮಯ್ಯವ್ರ ಜೊತೆ ಕೂಡ ಅವರು 8 ವರ್ಷಗಳ ಕಾಲ ಅವರು ನೋಡಿದ್ದಾರೆ. ಹೀಗಾಗಿ ಎಲ್ಲ ಮುಖ್ಯಮಂತ್ರಿಗಳ ಕಾರ್ಯಗಳನ್ನು ಅವರು ಗಮನಿಸಿದ್ದಾರೆ. ಜೊತೆಗೆ ತಂದೆ ಆದ ಕನಸನ್ನುಗಳಕ್ಕೂ ಹೊಂದಿದ್ದಾರೆ. ಹೀಗಾಗಿ ಅವ್ರು ಕೆಲಸ ಮಾಡ್ಬೋದು ಅಂಥೇಳಿ ಒಂದು ಭರವಸೆ ಕೂಡ ಇದೆ. ಸಮಯ ಚಿಕ್ಕದಾಗಿದೆ. ಆ ಸಮಯದಲ್ಲೇ ಸಾಕಷ್ಟು ಹುಮ್ಮಸ್ಸಾಗಿ ಮಾಡ್ತಾರೆ ಅಂಥೇಳಿ ಅನಿಸುತ್ತೆ. ಮೊನ್ನೆ ತಾನೇ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾನ್ಯ ಹಿರಿಯರಾದ ಖರ್ಗೆ ಅವರು ಮಾತನಾಡ್ತಾ ಯುವಕರಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರ ಮಾತುಗಳನ್ನ ಕರೆಕ್ಷನ್ ಮಾಡಿದ್ದಾರೆ. ಇವರು ಕೂಡ ಮೊಮ್ಮಕ್ಕಳಿದ್ದಾರೆ. ಅವರು ಯುವಕರೇನಲ್ಲ, ಆದರೂ ಯುವಕರು ಹಾಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಅವರು ಕೂಡ ಇದ್ರ ಬಗ್ಗೆ ಒಂದು ಭರವಸೆ ಇದೆ. ನಾನು ನೇರವಾಗಿ ವಿಷಯಕ್ಕೆ ಬರೋದೇನಂತ ಅಂದರೆ, ಕರ್ನಾಟಕದಲ್ಲಿ 2 ಪ್ರಮುಖವಾದ ಅಂಶಗಳನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋ ನನ್ನ ಆಗ್ರಹ ಇದೆ. ಒಂದು, 9 ಜಿಲ್ಲೆಗಳ 38 ತಾಲೂಕುಗಳಲ್ಲಿ ಹಬ್ಬಿರುವಂತಹ ಸುಮಾರು 1500 ಹಾಡಿಗಳಲ್ಲಿ ವಾಸ ಮಾಡ್ತಿರುವಂತಹ ಪಶ್ಚಿಮಘಟ್ಟ 9 ಜಿಲ್ಲೆಗಳಲ್ಲಿ ಇರುವಂಥ ಆದಿವಾಸಿಗಳು ಸುಮಾರು 13 ಸಮುದಾಯಗಳೇನಿದ್ದಾವೆ, ಸುಮಾರು 4 ಲಕ್ಷ ಜನ, ಸುಮಾರು 75ರಿಂದ 80 ಸಾವಿರ ಕುಟುಂಬಗಳಿರುವಂಥ ಈ ಸಮುದಾಯಗಳಿಗೆ ಅರಣ್ಯ ಹಕ್ಕು ಕೊಡೋದ್ರ ಜೊತೆಗೆ ಅವರ ಪ್ರತಿನಿಧಿಯಾಗಿ ಇಬ್ಬರನ್ನ, ಒಂದು ಮಹಿಳೆ ಒಂದು ಪುರುಷರನ್ನ ಮೇಲ್ಮನೆಗೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಅವರಲ್ಲೊಬ್ಬರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಪ್ರಮುಖವಾದ ಬೇಡಿಕೆ ಇದೆ, ಆಗ್ರಹ ಇದೆ. ಏಕೆಂತಂದರೆ ಇಲ್ಲಿ ತನಕ ಎಸ್ ಟಿಗಳ ಪೈಕಿ ಆದಿವಾಸಿಗಳಲ್ಲಿ ಯಾರೂ ಕೂಡ ಒಬ್ಬರು ಸಚಿವರಾಗಲಿಲ್ಲ. 75 ವರ್ಷ ಆಗಿದೆ ಸ್ವತಂತ್ರ ಬಂದು, ಸಚಿವರಾಗಲಿಲ್ಲ. ಅಷ್ಟೇ ಅಲ್ಲ, ಈಗ MLA ಕೂಡ ಇಲ್ಲ, MLC ಕೂಡ ಇಲ್ಲ. ಹಾಗಾಗಿ ನಾನು ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಕಾರ್ಯವನ್ನು ಮಾಡ್ಕೊಂತ ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇರಬೇಕು. ಆಸಕ್ತಿ ಇರೋದ್ರಿಂದಲೇ ಹೇಳ್ತಾಯಿದ್ದೀನಿ. ಈ ಆದಿವಾಸಿಗಳು ಅವರು ಸ್ವತಃ ರಾಮನಗರ ಜಿಲ್ಲೆಯಲ್ಲಿ ಕೂಡ ಇದ್ದಾರೆ, ಈರುಳಿಗರಿದ್ದಾರೆ. ಅವರು ಈಲಿಗರು ಅಂತ ಕರಿಬೋದು ಆ ಕಡೆ ರಾಜಕಾರಣಿಗಳು. ಆದರೆ ಈ ಈರುಳಿಗರು ಅಲ್ಲಿದ್ದಾರೆ. ಈ ರೀತಿ ನಮ್ಮ 13 ಸಮುದಾಯಗಳಿಂದ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಜೇನುಕುರುವರು, ಬೆಟ್ಟಕುರುವರು, ಏರೂರು, ಪಣಿಯರು, ಚಾಮರಾಜನಗರದಲ್ಲಿ ಸೋಲಿಗರು, ಹೀಗೆ ಕೊಡಗು ಜಿಲ್ಲೆಯಲ್ಲಿ ಪಂಜರಿ, ಪಣಿಯ, ಈ ಥರ ಮಲೆಕುಡಿಯರು, ಹೀಗೆ ಜೇನುಕುರುವರು ಇದ್ದಾರೆ. ಅದೇ ದಕ್ಷಿಣ ಕನ್ನಡದಲ್ಲಿ ಕೊರಗರು ಮತ್ತು ಮಲೆಕುಡಿಯರು, ಹೀಗೆ ದಕ್ಷಿಣ ಕನ್ನಡ, ಉಡುಪಿ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಹೇಗೆ ಸೋಲಿಗರಿದ್ದಾರೋ ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಸಲರಿದ್ದಾರೆ. ಈ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಮ್ಮ ಆದಿವಾಸಿ ಸಮುದಾಯಗಳಿದ್ದಾವೆ. ಈ ಎಲ್ಲ ಸಮುದಾಯಗಳಿಗೆ ಒಬ್ಬ ಪ್ರತಿನಿಧಿಯಾಗಿ ಇಬ್ಬರನ್ನ MLCಗಳನ್ನ ಮಾಡಿ ಅವ್ರ ಜೊತೆಗೆ ಒಬ್ಬರನ್ನ ಸಚಿವರನ್ನಾಗಿ ತಮ್ಮ ಜೊತೆಗೆ ಕರ್ಕೊಂಡು ತಿರುಗಾಡಬೇಕು. ಮತ್ತು ಅವ್ರನ್ನೂ ಕೂಡ ಆನೆ ಜೊತೆ ಆಡುಮರಿ ಓಡಾಡಿದಾಗೆ ನಿಮ್ಮ ಮಂತ್ರಿಮಂಡಲದಲ್ಲಿ ಅವರು ಕೂಡ ಓಡಾಡಿ ಒಂದು ವಿಶೇಷವಾದ
ಅನುಭವನ ಪಡ್ಕೊಳ್ಬೇಕು ಅಂತ ಹೇಳಿ ನನ್ನ ವಿನಂತಿ ಇದೆ. ಮುಖ್ಯಮಂತ್ರಿಗಳು ಏನು ಹೊಸ ಕನಸನ್ನು ಕರ್ನಾಟಕ ಕಾಣ್ತಾ ಇದ್ದೀರಿ, ಇದನ್ನು ಮಾಡಿದರೆ ತಮಗೂ ಶ್ರೇಯಸ್ ಬರುತ್ತೆ ಮತ್ತು ಆದಿವಾಸಿಗಳನ್ನ ಕೂಡ ಒಂದು ಬೆನ್ತಟ್ಟಿ ತಮ್ಮ ಜೊತೆ ತಯಾರು ಮಾಡಿದಂಗೂ ಆಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ಅವ್ರನ್ನ ಸಚಿವರನ್ನ ಮಾಡಬೇಕು ತಮ್ಮ ಮಂತ್ರಿಮಂಡಲದಲ್ಲಿ ಅನ್ನೋದು ನಮ್ಮ ವಿನಂತಿ ಇದೆ. ವಿಶೇಷವಾಗಿ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಮಾತನಾಡುವಾಗ ಆದಿವಾಸಿಗಳ ಅಭಿವೃದ್ಧಿಗೆ ಕಾಂಗ್ರೆಸ್ಸು ಪಣ ತೊಟ್ಟಿದೆ ಅಂಥೇಳಿ ಮಾತಾಡ್ತಾ ಕಾಂಗ್ರೆಸ್ ಅಧಿವೇಶನ ಅಂದರೆ ಆದಿವಾಸಿಗಳ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಇವರು ಮಾತನಾಡ್ತಾ ಆದಿವಾಸಿಗಳನ್ನ ಅವರು ಬೆಂಬಲ ನಿಲ್ತೀವಿ ಆದಿವಾಸಿಗಳಿಗೆ ಅಂತ ಹೇಳಿದ್ರಿಂದ ನಿಮಗೆ ಮೇಲ್ಮಟ್ಟದಲ್ಲೂ ಕೂಡ ನಿಮಗೆ ಬೆಂಬಲ ಸಿಗುತ್ತೆ. ಆದ್ದರಿಂದ ಆದಿವಾಸಿಗಳ ಇಬ್ಬರನ್ನು MLCಗಳನ್ನು ಮಾಡಿ ಅಲ್ಲೊಬ್ಬರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋ ಒಂದು ವಿನಂತಿ ಇದೆ. ಒಂದು. ಎರಡನೇದು, ಈಗ SIR ಏನು ಬಂದಿದೆ, SIR ವಿರೋಧಿಸಿ ಚಳವಳಿ ಕರ್ನಾಟಕದಲ್ಲಿ ನಡೆದಿದೆ. ಇಲ್ಲಿ ಆದಿವಾಸಿಗಳು ಈಗಾಗಲೇ ನಮ್ಮ ಮೊದಲನೇ ಮ್ಯಾಪಿಂಗ್ನಲ್ಲಿ ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಮೈಸೂರು ನೋಡಿದರೆ ಸಾಕಷ್ಟು ಆದಿವಾಸಿಗಳು ಪಟ್ಟಿಯಿಂದ ಹೊರಗೆ ಉಳಿದಿದ್ದಾರೆ. ಅದಕ್ಕಾಗಿ ನಾನು ವಿನಂತಿ ಮಾಡೋದೇನು ಅಂತ ಅಂದರೆ, ಪ್ರತಿ ಮನೆಗೆ ನಮ್ಮ ಸರ್ಕಾರದ ಪ್ರತಿನಿಧಿಗಳು ಹೋಗಿ ಮನೆಗೆ ಹುಟ್ಟಿದ ತಾರೀಕಿನ ಪತ್ರ ಮತ್ತು ಅವರ ವಾಸ ದೃಢೀಕರಣ ಪತ್ರ, ಅವರ ಅಸೆಟ್ಸ್ ಏನಿದೆ, ಅವ್ರ ಮನೆಗಳು ಹೊಂದಿದೆ ಮನೆಗಳದ್ದು ಅಸೆಟ್ಸ್ದು ಡಾಕ್ಯುಮೆಂಟೇಷನ್ನು ಮತ್ತು ಇದೆಲ್ಲ ಏನೇನು ವೋಟರ್ಸ್ ಆಗಲಿಕ್ಕೆ ಏನೇನು ಬೇಕು ಈಗ ಆ ಎಲ್ಲ ದಾಖಲೆಗಳನ್ನು ಪ್ರತಿ ಮನೆಗೆ ಹೋಗಿ ಹಾಡಿಗಳ ಮನೆಗೆ ಹೋಗಿ ಕೊಡಬೇಕು ಅನ್ನೋದು ಎರಡನೇ ಮುಖ್ಯವಾದ ವಿನಂತಿ ಇದೆ. ಇದು ಬಹಳ ಮುಖ್ಯ. ಯಾಕೆಂದರೆ ಕರ್ನಾಟಕದಲ್ಲಿ ಏನು 4 ಲಕ್ಷ ಆದಿವಾಸಿಗಳಿದ್ದಾರೆ, ಅದರಲ್ಲಿ 3 ಲಕ್ಷ ಆದಿವಾಸಿಗಳಿದ್ದಾರೆ. ಅಂದರೆ 38 ತಾಲೂಕಿನಲ್ಲಿ ಅವ್ರದ್ದು ಪ್ರಭಾವ ಆಗ್ತದೆ. ಸೊ 38 ತಾಲೂಕಿನಲ್ಲಿ ಏನಾದರೂ ಆದಿವಾಸಿಗಳು ಓಟ್ ಕುಸಿತು ಅಂತ ಅಂದರೆ ಅದು ನಿಮಗೆ ಗೊತ್ತು, ಯಾರಿಗೆ ಮೋಸ ಆಗುತ್ತೆ ಅಂತ, ಯಾರಿಗೆ ಎಣ್ಣೆ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಇದನ್ನು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಆದಿವಾಸಿ ಕೂಡ ಮತ ಸಿಗೋ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಸೊ ಅಂದರೆ ಮತ ಸಿಗೋಂಗೆ ಮಾಡಬೇಕು, ಪ್ರತಿಯೊಬ್ಬರು ಮತಪಟ್ಟಿಯಲ್ಲಿ ಬರಬೇಕು, ಅದನ್ನು ಖಾತ್ರಿಪಡಿಸ್ಕೋಬೇಕು. ಅದು ಆಮೇಲೆ ಅವ್ರನ್ನ ಅದು ಕೊಡಿ ಇದು ಕೊಡಿ ಅವ್ರನ್ನ ಕೇಳೋದಕ್ಕಿಂತ ಅವ್ರಿಗೆ ಫಾರಮ್ಸ್ ತುಂಬಲಿಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು. ಒಬ್ಬ ಟ್ರೈಬಲ್ ಇಲಾಖೆಯ ಪ್ರತಿನಿಧಿಗಳನ್ನು ಹಾಡಿ ಕಳಿಸಿ ಸರ್ವೆ ಮಾಡೋದ್ರ ಜೊತೆಗೆ ಇದನ್ನು ತುಂಬಬೇಕು. ಯಾಕೆಂತಂದರೆ ಹೋಗೋರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಆದಿವಾಸಿಗಳಿಗೆ ನೀವು ಮತದ ಹಕ್ಕನ್ನು ಕಿತ್ಕೊಂಡ್ರೆ ಅದು ದೇಶದ್ರೋಹ ಆದಂಗೆ ಆಗುತ್ತೆ. ಹಾಗಾಗಿ ಈ ಆದಿವಾಸಿಗಳ ಹಕ್ಕನ್ನು ನೀವು ರಕ್ಷಣೆ ಮಾಡೋಕ್ಕೆ, ಮತದ ಹಕ್ಕನ್ನು ರಕ್ಷಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇದು ಎರಡನೇ ಮುಖ್ಯವಾದ ಅಂಶ. ಮೂರನೇ ಮುಖ್ಯವಾದ ಅಂಶ, ಕಳೆದ 3 ತಿಂಗಳಿಂದ ಅವರಿಗೆ ಪೌಷ್ಟಿಕಾಂಶ ಆಹಾರ ನೀಡ್ತಾ ಇಲ್ಲ. ಇದು ಏನೋ ಕಾಂಟ್ರಾಕ್ಟ್ ಕೊಟ್ಟಿಲ್ವೋ ಏನೋ ಗೊತ್ತಿಲ್ಲ, ಅಥವಾ ಏನೋ ಅದು ಟೆಂಡರ್ ಆಗಿದೆಯಲ್ಲ ಗೊತ್ತಿಲ್ಲ. ಆದರೆ ನಮಗೆ ಕಳೆದ 3-4 ತಿಂಗಳಿಂದ ಆಹಾರ ಇಲ್ಲದೇ ಅವರು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೇನು ಪೌಷ್ಟಿಕ ಆಹಾರ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಸೇರಿ ಅದನ್ನು ಕೊಡ್ತಾಯಿದ್ರಿ, ಅದನ್ನು ಈ ಕೂಡಲೇ ಕಂಟಿನ್ಯೂ ಮಾಡಬೇಕು ಅನ್ನೋದು ಮೂರನೇ ಮುಖ್ಯವಾದ ವಿಷಯ ಇದೆ. 4ನೇದು, ಕರ್ನಾಟಕದಲ್ಲಿ ಸುಮಾರು 31 ಜಿಲ್ಲೆಗಳಲ್ಲೂ ಕೂಡ 650 NGOಗಳು ಕೆಲಸ ಮಾಡ್ತಿದ್ದಾವೆ. 650 NGOಗಳು ಕೆಲಸ ಮಾಡ್ತಿದ್ದಾವೆ. 650 NGOಗಳು ಕೆಲಸ ಮಾಡ್ತಾರಂತಲೇ ಸುಮಾರು 10,000 ಸಣ್ಣ ಪುಟ್ಟ ಕೇರಿಗಳು, ಹಳ್ಳಿಗಳು, ಹಾಡಿಗಳಲ್ಲಿ ಕೆಲಸ ಮಾಡುವಂಥ ಒಂದು ಸಂಪರ್ಕವನ್ನು ಹೊಂದಿದ್ದಾರೆ. ಈ ಗ್ರಾಮಾಭಿವೃದ್ಧಿ ಕೆಲಸ ಮಾಡ್ತಾ ಇರೋರು, ಸ್ಲಮ್ಮಲ್ಲಿ ಕೆಲಸ ಮಾಡ್ತಾ ಇರೋರು, ಆದಿವಾಸಿ ಪ್ರದೇಶದಲ್ಲಿ ಕೆಲಸ ಮಾಡ್ತಿರೋಂಥ ಸಂಸ್ಥೆಗಳಿದ್ದಾವೆ. ಈ 650 ಸಂಸ್ಥೆಗಳ ಪೈಕಿ ಯಾರೊಬ್ಬರೂ ಕೂಡ ನಾವು ಇಲ್ಲಿ ತನಕ ಅಂದರೆ ನಮ್ಮ ಈ ಸ್ವತಂತ್ರ ಭಾರತದ ಚರಿತ್ರೆಯಲ್ಲಿ ಯಾರೊಬ್ಬರೂ ಕೂಡ MLC ಆಗಿ ಮಾಡಿಲ್ಲ, ಒಬ್ಬರೂ MLC ಆಗಿ ಮಾಡಿಲ್ಲ. ಅಂದರೆ ನನಗೆ ಗೊತ್ತಿರೋ ಹಾಗೆ ನಾನೇ 46 ವರ್ಷದ ಆದಿವಾಸಿಗಳ ಕ್ಷೇಮಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. MSW ಮುಗಿಸ್ಕೊಂಡು ಬಂದು ಡಾಕ್ಟ್ರೇಟ್ ಕೂಡ ಮಾಡ್ಕೊಂಡು. ಅಂಥದ್ರಲ್ಲಿರುವಾಗ ಈ ಥರದವ್ರು ನನ್ನಂಥವ್ರು ಸಾಕಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಈ ಹಾಡಿ ಪ್ರದೇಶಗಳಲ್ಲಿ, ಹಳ್ಳಿ ಪ್ರದೇಶಗಳಲ್ಲಿ, ಸ್ಲಮ್ ಏರಿಯಾದಲ್ಲಿ, ಬಡ ಹಳ್ಳಿಗಳ ಗ್ರಾಮಗಳಲ್ಲಿ ಕೆಲಸ ಮಾಡ್ತಿರೋಂಥ, ಪರಿಸರಕ್ಕೆ ಕೆಲಸ ಮಾಡ್ತಿರೋಂಥ, ಬಡವರಿಗೆ ಪರವಾಗಿ ಕೆಲಸ ಮಾಡ್ತಿರೋಂಥ, ಸರ್ಕಾರದ ಜೊತೆ ಕೈ ಜೋಡಿಸಿ ಸರ್ಕಾರ ಸೌಲಭ್ಯ ಸಿಗೋಂಗೆ ಕೆಲಸ ಮಾಡ್ತಿರೋಂಥ NGOಗಳು ಏನಿದ್ದಾರೆ, ಅವರು ಕೂಡ ನಿಮ್ಮ ಅಡ್ಮಿನಿಸ್ಟ್ರೇಷನಲ್ಲಿ ಭಾಗವಹಿಸಲಿಕ್ಕೆ, ಅವ್ರ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಅವರಲ್ಲಿ ಒಬ್ಬರು ಪುರುಷರು, ಒಬ್ಬರು ಮಹಿಳೆ, ದಕ್ಷಿಣ ಕರ್ನಾಟಕದ ಒಬ್ಬರು, ಉತ್ತರ ಕನ್ನಡದ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು MLC ಆಗಿ ಮಾಡಬೇಕು ಅನ್ನೋ ನಮ್ಮ ವಿನಂತಿ ಇದೆ. ಅಂದರೆ ನೀವು ಇಲ್ಲಿ ತನಕ ಯಾರೂ ಅದನ್ನು ಮಾಡಿಲ್ಲ. ಹಿಂದೆ ನಮ್ಮ ಜಸ್ಟಿಸ್ ಚಂದ್ರಶೇಖರ್ ಅವರು ಮತ್ತು ನಮ್ಮ ಮೈಸೂರು ಜಿಲ್ಲೆಯ ಹಿಂದಿನ ಆವತ್ತಿನ ಕಾಲದ ಸಚಿವರಾಗಿದ್ದವ್ರನ್ನ ನಮ್ಮ ನಂಜಪ್ಪನವರು ಇದನ್ನು ರೆಕಮೆಂಡ್ ಮಾಡಿದರು. ಯಾರಿಗೆ? HD ದೇವೇಗೌಡರಿಗೆ ರೆಕಮೆಂಡ್ ಮಾಡಿದರು, ಒಬ್ಬರನ್ನ ನೀವು MLCಯನ್ನು ಮಾಡಿ NGOಗಳ ಪೈಕಿ ಅಂತ ಹೇಳಿ ಅಂತ. ಆದರೆ ಅದು ಆ ಪ್ರಪೋಸಲ್ಲು ಅಲ್ಲಿಗೆ ನೀರು ಕುಡಿದೋಯ್ತು. ನಾನು ಕೇಳ್ತಾ ಇರೋದು, ಈಗ ಆದಿವಾಸಿಗಳ ಪರವಾಗಿ ಹೇಗೆ ನೀವು ಇಬ್ಬರು MLC ಮಾಡಿ ಒಬ್ಬರು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನೋ, ಅದೇ ರೀತಿ 650 NGOಗಳ ಪೈಕಿ
ಒಂದು ಇಬ್ಬರನ್ನ, ಒಂದು ಪುರುಷರೊಬ್ಬರು ಮಹಿಳೆಯನ್ನು MLC ಆಗಿ ಮಾಡಿ ಅವ್ರನ್ನ ನೀವು ಅವರ ಸರ್ವೀಸಸ್ನ ಬಳಸ್ಕೊಳ್ಳಿ, ಅವ್ರ ಜ್ಞಾನವನ್ನು ಬಳಸ್ಕೊಳ್ಳಿ. ಮತ್ತು ಈ 10,000 ಹಳ್ಳಿಗಳು ಮತ್ತು ಕೊಪ್ಪಲುಗಳು ಮತ್ತು ಹಾಡಿಗಳು ಇವುಗಳಿಗೆ ಕೆಲಸ ಮಾಡ್ತಿದ್ದಾರೆ ಒಟ್ಟು ಸ್ಲಮ್ ಏರಿಯಾದಲ್ಲಿ, ಟ್ರೈಬಲ್ ಏರಿಯಾದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ. ಅವೆಲ್ಲವನ್ನು ಕೂಡ ನೀವು ಮತ್ತಷ್ಟು ಬಲಗೊಳಿಸ್ಬೋದು. ಹೇಗಿರೋ ನೀವೊಂದು ಪ್ರಜೆಗಳಿಗೆ ಸಹಾಯ ಮಾಡೋಕ್ಕಾಗಿ ಒಂದು ಪ್ರಜಾಸೇವಾ ಇಲಾಖೆಯನ್ನು ಪ್ರಾರಂಭಿಸ್ತಾ ಇದ್ದೀರಿ. ಪ್ರಜಾಸೇವಾ ಇಲಾಖೆಯನ್ನು ಪ್ರಾರಂಭಿಸುವ ಉದ್ದೇಶ ಅತ್ಯಂತ ಕಡುಬಡವರಿಗೆ, ಗ್ರಾಮೀಣ ಜನರಿಗೆ ಮತ್ತು ಹಾಡಿ ಜನರಿಗೆ ಮತ್ತು ಸ್ಲಮ್ ಜನರಿಗೆ ಅನುಕೂಲ ಅನ್ನೋದು ಹಿತ ಇರ್ಬೋದು. ನಿಮ್ಮಲ್ಲಿ ಮಾಡಿ ಅದನ್ನು ಒಳ್ಳೆಯದು. ಆದರೆ ಅದೇ ರೀತಿ NGOಗಳು ಏನು ಸೇವೆ ಮಾಡಿದ್ರಲ್ಲಿ ತನಕ 45-50 ವರ್ಷ ಅಂಥವರಲ್ಲಿ ಒಂದಿಬ್ಬರನ್ನ ತಾವು ತಮ್ಮ ಅಧಿಕಾರಾವಧಿಯಲ್ಲಿ MLC ಆಗಿ ಒಂದು ಘೋಷಣೆ ಮಾಡಿ, MLC ಆಗಿ ನಾಮಕರಣ ಮಾಡಿ. ಆ ಪ್ರಾವಿಷನ್ ಇದೆ. ಈಗ ನಾನು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಇದನ್ನು ವಿನಂತಿ ಮಾಡಿದ್ದೀನಿ. ಅದಕ್ಕೆ ಪತ್ರಿಕೆಯಲ್ಲೆಲ್ಲ ಕೂಡ ಬಂದಿದೆ. ಅಷ್ಟೇ ಅಲ್ಲ, ಈ NGOಗಳಿಗೆ ಒಂದು ಶಾಶ್ವತ ಅನುದಾನ ಕಾರ್ಯಕ್ರಮ ಇದೆ. ಉದಾಹರಣೆಗೆ ಈಗ ನೋಡಿ, ನಿಮ್ಮ ಜಿಲ್ಲೆಯಲ್ಲೇ ರಾಮನಗರದಲ್ಲಿ ಜಾನಪದ ಲೋಕಕ್ಕೆ 3 ಕೋಟಿ ಶಾಶ್ವತ ಅನುದಾನ ಕೊಡ್ತಾಯಿದ್ದೀರಿ. ಅದಕ್ಕೇನು ಕೆಲಸ ಹಚ್ಚಿದ್ದೀರಿ? ಹಾಗೆಯೇ ಕರ್ನಾಟಕದಲ್ಲಿ 650 NGOಗಳು ಏನು ಕೆಲಸ ಮಾಡ್ತಾಯಿದ್ದಾರೆ. ಆ 650 NGOಗಳ ಪೈಕಿ ಜಿಲ್ಲೆಗೆ ಇಷ್ಟಿಷ್ಟು ಅಂತೇಳಿ ಗುರುತಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿರೋರು, ಚೆನ್ನಾಗಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇರೋವಂಥವ್ರು ಮತ್ತು ಹುಮ್ಮಸ್ಸಾಗಿ ಕೆಲಸ ಮಾಡಿ ಒಳ್ಳೆ ಸೇವೆ ಮಾಡಿರೋವಂಥವ್ರನ್ನ ನೀವು ಗುರುತಿಸಿ ಅವ್ರಿಗೆ ಕನಿಷ್ಠ ಒಂದು 50 650 ರೂಪಾಯಿಗೆ ಒಂದು 50 ಕಾರು ಒಂದು ಶಾಶ್ವತ ಅನುದಾನ ಇನಿಷಿಯೇಟ್ ಮಾಡಿ, ಆಮೇಲೆ ಕ್ರಮೇಣ ಅವರ ಶಕ್ತಿ ಅನುಸಾರ, ಅವರ ಆಸಕ್ತಿ ಅನುಸಾರ ವಿಸ್ತರಿಸ್ಬೋದು. ಹಾಗಾಗಿ ನಾನು 3 ಕೋಟಿನೇ ಕೊಡಿ ಅವ್ರಿಗೆ ಕೊಟ್ಟಂಗೆ, ಜಾನಪದ ಲೋಕಕ್ಕೆ ಕೊಟ್ಟಂಗೆ ಅಂತ ಕೇಳ್ತಾ ಇಲ್ಲ. ಇದೇ ರೀತಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಮಠಗಳಿಗೂ 10 ಕೋಟಿ ತನಕ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ. ಸೊ ಆಗಿರುವಾಗ ನಾವು ಅಷ್ಟನ್ನು ಕೇಳಲ್ಲ. ನೀವು ಈ ವರ್ಷ ಕನಿಷ್ಠ 1 ಕೋಟಿನ ನಿಗದಿಪಡಿಸಿ ಒಂದು 10 NGOಗಳಿಗೆ ಪ್ರಾಯೋಗಿಕವಾಗಿ ನೀವು ಒಂದು 10 ಲಕ್ಷ ಅಷ್ಟಾದರೂ ಕೊಡಿ. ಆವಾಗ ಏನಾಗುತ್ತೆ, ಅವ್ರಿಗೆ ಇಂತಿಂಥ ಕೆಲಸಗಳನ್ನ ನೀವು ಅವ್ರೇನು ಮಾಡ್ತಾಯಿದ್ರೆ ಆ ಕೆಲಸಗಳನ್ನು ನೀವು ನಮಗೆ ಪ್ರಪೋಸಲ್ ಕೊಟ್ಟು ಈ ಥರ ಕೆಲಸ ಮಾಡಿ ಅಂತೇಳಿ ಎನ್ಕರೇಜ್ ಮಾಡಿ. ಸೊ ಒಂದು NGOಗಳಿಗೆ ಶಾಶ್ವತ ಅನುದಾನ ಕೊಟ್ಟು ಅವ್ರು ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡೋದು. ಯಾಕೆಂದರೆ ಇಲ್ಲಿ ತನಕ ಯಾವ NGOಗಳು ನಿಮ್ಮನ್ನು ಹಣಕ್ಕಾಗಿ ತನಕ ಕೇಳಿರಲಿಲ್ಲ. ಆದರೆ ಇದು ಶಾಸನಬದ್ಧವಾದ ಬೇಡಿಕೆನೇ ಕೂಡ ಇದು. ಹಾಗಾಗಿ ಈ ಶಾಶ್ವತ ಅನುದಾನ ಕೊಡೋದು ಒಂದು ತೀರ್ಮಾನ ಮಾಡಿ. ಎರಡನೇದು NGOಗಳ ಪೈಕಿ ಒಂದಿಬ್ಬರನ್ನ MLCಗಳಾಗಿ ನಾಮಿನೇಟ್ ಮಾಡಿ. ಸೊ ಇವ್ರ ಸೇವೆಯನ್ನು ಬಳಸ್ಕೊಂಡು ಈ ಏನು 20,000 ಹಳ್ಳಿಗಳ ಪೈಕಿ 10,000 ಪುಟ್ಟ ಕೊಪ್ಪಲು, ಹಾಡಿಗಳು, ದೊಡ್ಡಿಗಳು, ಆಮೇಲೆ ಈ ಥರದ್ದು ಏನು ಇದೆಯಲ್ಲ, ಸಣ್ಣ ಪುಟ್ಟ ಸ್ಲಮ್ ಏರಿಯಾಗಳು, ಇವರೆಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡೋಕ್ಕೆ ಸರ್ಕಾರ ಅನುಕೂಲ ಆದಂಗೆ ಆಗುತ್ತೆ. ಇದನ್ನು ತಾವು ಮನಸ್ಸಲ್ಲಿ ಇಟ್ಕೊಳ್ತೀರಿ ಅಂತ ಹೇಳಿ ಆಯಿತಾ. ಮತ್ತು ಈ 2 ಬೇಡಿಕೆಗಳನ್ನು ವಿಶೇಷವಾಗಿ ಆದಿವಾಸಿಗಳಲ್ಲಿ ಇಬ್ಬರನ್ನ MLC ಮಾಡಿ ಒಬ್ಬರನ್ನ ಮಂತ್ರಿ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಬೇಡಿಕೆ. ಎರಡನೇದು NGOಗಳಲ್ಲಿ 650 NGOಗಳ ಪೈಕಿ ಇಬ್ಬರನ್ನ MLC ಮಾಡಿ ಅವರ ಜ್ಞಾನವನ್ನು, ಅವರ ಸೇವೆಯನ್ನು ಸರ್ಕಾರ ಉಪಯೋಗಿಸ್ಕೊಂಡು ಈ ಹೆಚ್ಚಿನ ಜನಕ್ಕೆ ತಲುಪೋ ಹಾಗೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಈ 2 ವಿಷಯಗಳನ್ನೇನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ, ಇದನ್ನು ಒಂದು ಗಂಭೀರ ಪರಿಗಣಿಸಿ ಇದನ್ನು ಏನೋ ಶ್ರೀಕಾಂತ್ ಕೇಳಿದ್ದಾರೆ, ಇದನ್ನು ಕೇಳ್ಬಿಟ್ಟು ಈ ಕಡೆ ಕಿವಿಲಿ ಬಿಡೋದಲ್ಲ. ನೀವು ಸೀರಿಯಸ್ ಗೈ ಅಂತ ನಿಮಗೆ ಗೊತ್ತು. ನೀವು ಏನೇ ಕೆಲಸ ಕೈ ತಗೊಂಡ್ರು ಸೀರಿಯಸ್ ಮಾಡ್ತೀರಿ, ನಿಮ್ಗೆ ಗೊತ್ತಿದೆ ನಿಮಗೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಏನು ನಿಮ್ಮ ನಗರದಲ್ಲೇ ರಾಮನಗರದಲ್ಲಿರುವಂಥ ಆದಿವಾಸಿನ ಒಬ್ಬರನ್ನ ನೀವು MLC ಮಾಡಿದ್ರೆ ನಮಗೆ ಬೇಜಾರಿಲ್ಲ, ಸಂತೋಷನೇ. ಅಥವಾ ನೀವು ಇದು ನಮ್ಮ ಬೆಳಗಿರಂಗನ ಬೆಳೆದವ್ರನ್ನಾರ ಮಾಡಿ, ಕೊಡಗಿನವ್ರನ್ನಾರ ಮಾಡಿ, ಅಥವಾ ಹುಣಸೂರು ಮೈಸೂರು ಜಿಲ್ಲೆಯ ಒಬ್ಬರನ್ನಾರ ಮಾಡಿ. ಒಟ್ಟಾರೆ ಒಬ್ಬರು MLC ದಕ್ಷಿಣ ಕರ್ನಾಟಕದಲ್ಲಿ ಆದಿವಾಸಿ ಕಡೆಯಿಂದ ನೇಮಕ ಮಾಡಬೇಕು. ಮತ್ತು ಅಷ್ಟೇ ಅಲ್ಲ, ಒಬ್ಬರು ಮಂತ್ರಿನ ಕೂಡ ಮಾಡ್ಕೊಂಡು ನಿಮ್ಮ ಜೊತೆಗೆ ಇರಬೇಕು. ಯಾಕೆಂದರೆ ಹಿಂದಿನ ಮಂತ್ರಿಮಂಡಲದಲ್ಲಿ ಸುಮಾರು 15 MLAಗಳು ನಾಯಕರಿದ್ದಾರೆ. ಸರಿ, ಅವರ ಗೆಲ್ಲೋ ಶಕ್ತಿ ಇದೆ, ಗೆಲ್ತಾರೆ. ಆದರೆ 3 ಜನ ಮಂತ್ರಿಗಳು ಮಾಡಿದ್ರಿ ಅವರಲ್ಲಿ. ಅದರಲ್ಲೊಬ್ಬರು ಏನೋ ಸಮಸ್ಯೆಗಳಾಗಿ ತಪ್ಪಿಗೆ ಸಿಗಾಕೊಂಡು ಅವರಿಗೆ ಮನೆಗೆ ಹೋದರು. ಇನ್ನೊಬ್ಬರು ರಿಸೈನ್ ಮಾಡಿದರು. ಒಬ್ಬರು ಹಿರಿಯವರಾಗಿ ಒಂದು ಜನರಾಗಿರೋರು ಒಬ್ಬರು ಇದ್ದಾರೆ. ನಾನು ಕೇಳ್ತಾ ಇರೋದು, ಅವ್ರ ಜೊತೆಗೆ ಎಲ್ಲೊಬ್ಬರು ಆದಿವಾಸಿಯನ್ನು ST ಕಮ್ಯುನಿಟಿಗಳ ಪೈಕಿ ಆದಿವಾಸಿಗಳನ್ನು ರೆಕಗ್ನೈಸ್ ಮಾಡ್ದಂಗೂ ಆಗುತ್ತೆ, ಅವರಿಗೆ ಅವಕಾಶ ಕೊಟ್ಟಂಗೂ ಆಗುತ್ತೆ. ತಾವು ಮಾಡ್ದೇನೆ, ಯಾಕೆಂದರೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾನು ಆದಿವಾಸಿಗಳೊಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದ ಹೊಸರಲ್ಲಿ ಕೆಲವು ಅಂಶಗಳು ಗಮನಿಸಿದೆ. ಅವತ್ತು ಇಂದಿರಾ ಗಾಂಧಿ ತೀರೋದ ದಿನ ನನಗೆ ಆಶ್ಚರ್ಯ ಕಂಡದ್ದೇನು ಅಂತಂದರೆ, ಆದಿವಾಸಿಗಳು ಅವತ್ತು ರೇಡಿಯೋ ಭಾಳ ಇದ್ದಿತ್ತು. ಹಾಡಿಗೆ 1-2 ರೇಡಿಯೋ ಇರ್ತಿತ್ತು.
ಆ ರೇಡಿಯೋಕ್ಕೆ ಕುಂಕುಮ ಹಚ್ಚಿ, ಹೂ ಮಡಚಿ, ಗಂಧ ಕಡ್ಡಿ ಹಚ್ಚಿ, ಇಂದಿರಾ ಗಾಂಧಿ ಸತ್ತೋರು ಅನ್ನೋ ಸುದ್ದಿನ ಕೇಳ್ಕೊಂಡು ಅಳ್ತಾ ಕುಂತಿದ್ರು. ಹೆಚ್ಚು ಕಡೆ ನಮ್ಮ ಅವ್ವ ಅಂತೇಳಿ ಅವ್ರ ನಂಬಿಕೆ ಇದ್ದಂತೆ. ಅಂಥ ಆದಿವಾಸಿಗಳಿಗೆ ಒಂದು ಸಾರಿ ನಮಗೆ ಇವರಿಗೆ ಕೊಡಗಿ ನಮ್ಮ ಮೈಸೂರಿಗೆ ಈಗಿನ ರಾಹುಲ್ ಗಾಂಧಿಯವರು ಬಂದಾಗ ಆದಿವಾಸಿಗಳನ್ನ ಭೇಟಿ ಮಾಡಿ ಹೋಗಿದ್ದಾರೆ. ಸೊ ಅವರು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂಥೇಳಿ ನಮ್ಮ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಹೆಸರು ಕೂಡ ಇಟ್ಟಿದ್ದೀರಿ. ಇಷ್ಟೆಲ್ಲ ಮಾಡುವಾಗ ಆದಿವಾಸಿಗಳಿಗೆ ಒಂದು MLC ಸ್ಥಾನ ನಿಮಗೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಎಷ್ಟು ಘನತೆ ಇರುತ್ತೆ ಅರ್ಥ ಮಾಡ್ಕೋಬೇಕು. ಈ ಜನಕ್ಕೆ ನೀವು ಕೈ ಹಿಡಿಯಲೇಬೇಕು. ನಿಜವಾದ ಶಿವಕುಮಾರ ಆಗಿದ್ದರೆ ಶಿವಕುಮಾರ ನೀವು ಆಗಿದ್ದರೆ ಆದಿವಾಸಿಗಳ ಜಾಗದಲ್ಲಿ ಆಗಿರೋದ್ರಿಂದ, ಏಕೆಂದರೆ ರಾಮನಗರ ನಿಮ್ಮ ಜಿಲ್ಲೆ ಆಗಿರೋದ್ರಿಂದ ಅಲ್ಲಿ ನಿಮಗೆ ಈರುಳ್ಳಿಗರು ಗೊತ್ತೇ ಇದ್ದಾರೆ, ನಿಮ್ಗೆ ಗೊತ್ತುಂಟು, ನಿಮಗೆ ಆದಿವಾಸಿಗಳ ಪರಿಚಯವೂ ನಿಮ್ಗೆ ಗೊತ್ತಿದೆ. ಹಾಗಾಗಿ ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡೋದು ಅಂತಂದರೆ, ಇಬ್ಬರು ಆದಿವಾಸಿಗಳು, ಒಬ್ಬರು ಮಹಿಳೆ ಒಬ್ಬರು ಪುರುಷರನ್ನ MLC ಮಾಡಿ ಅದರ ಒಬ್ಬರನ್ನ ಮಂತ್ರಿ ಮಾಡಬೇಕು ಅನ್ನೋ ನನ್ನ ಆಗ್ರಹ ಇದೆ. ತಾವು ದಯಮಾಡಿ ಇದನ್ನು ಮಾಡ್ತೀರಿ ಅಂತ ಹೇಳಿ ನಾನು ನಂಬ್ತಾ ಇದನ್ನು ಮಾಡಬೇಕು. ಅಷ್ಟೇ ಅಲ್ಲ, ಅವ್ರಿಗೆ ಅರಣ್ಯ ಹಕ್ಕಿನ ಕಾಯ್ದೆ ಪ್ರಕಾರ ಏನು 80,000 ಆದಿವಾಸಿ ಕುಟುಂಬಗಳಿದ್ದಾವೆ 9 ಜಿಲ್ಲೆಯಲ್ಲಿ 38 ತಾಲೂಕಲ್ಲಿ. ಆ 80,000 ಕುಟುಂಬಗಳು ಆ ಅರಣ್ಯ ಹಕ್ಕನ್ನು ಕೊಡಬೇಕು. ಏಕೆಂದರೆ ಅರಣ್ಯ ಹಕ್ಕಿನ ಕಾಯ್ದೆ ಬಂದಿರೋದು ಆ ಕಾರಣಕ್ಕೇ. ಅದ್ರ ಜೊತೆಗೆ ಏನು ಪೇಸಾ ಕಾಯ್ದೆ ಅಂತ ಏನಿದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ತಂದಂಥ ಒಂದು ಆದಿವಾಸಿ ಪಂಚಾಯಿತಿ ಕಾಯ್ದೆ, ಅದನ್ನು ಕರ್ನಾಟಕದಲ್ಲಿ ಶೆಡ್ಯೂಲ್ಡ್ ಏರಿಯಾ 5th ಮಾಡಿ ಅದು ಆ ಕಾಯ್ದೆಯಲ್ಲಿ ಹೋಗಿ ಮಾಡಿ ಅವರಲ್ಲಿ ಗ್ರಾಮ ಸಭೆಗೆ ಪರಮಾಧಿಕಾರ ನಮ್ಮೂರಿಗೆ ನಾವೇ ಸರ್ಕಾರ ಅನ್ನೋ ಒಂದು ಘೋಷಣೆ ಇದೆ. ಅದು ನಿಜವಾಗಿ ರಿಯಲ್ ಡೆಮೋಕ್ರಸಿ ಅಂದರೆ ಗ್ರಾಸ್ರೂಟ್ ಡೆಮೋಕ್ರಸಿನ ನೀವು ಎಸ್ಟಾಬ್ಲಿಷ್ ಮಾಡಬೇಕು. ಹಳ್ಳಿಯಲ್ಲಿಯೂ ಗ್ರಾಮ ಸಭೆಗೆ ಏನು ಮಹತ್ವ ಬಂದಿದೆ, ಆದಿವಾಸಿ ಹಾಡಿಗಳಲ್ಲೂ ಕೂಡ ಇದು ಮಹತ್ವ ತಂದು ಅವರ ಅಭಿವೃದ್ಧಿಯನ್ನು ಅವರ ವೇಗದಲ್ಲಿ ಅವರ ಇಚ್ಛೆಯಂತೆ ಮಾಡ್ಲಿಕ್ಕೆ ತಾವು ಪ್ರೋಸೆಸ್ನ ಇನಿಷಿಯೇಟ್ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ನಾನು ವಿನಂತಿ ಮಾಡ್ತೀನಿ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿರ್ಸಾ ಮುಂಡಾ ಜಯಂತಿಯನ್ನು ಜನಜಾತಿ ಗೌರವ ದಿನ ಅಂಥೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಜನಜಾತಿ ಗೌರವ ದಿನ ಅಂದರೆ ಆದಿವಾಸಿಗಳಿಗೆ ಗೌರವ ಕೊಡೋದು ಅಂತ ಅರ್ಥ ಏನು? ಅವರ ಒಳಾಡಳಿತವನ್ನು ಗೌರವಿಸಬೇಕು, ಅವರ ಅರಣ್ಯ ಹಕ್ಕನ್ನು ಗೌರವಿಸಬೇಕು, ಅವರ ಪರಂಪರೆಯನ್ನು ಗೌರವಿಸಬೇಕು, ಅವರು ಈ ನಾಡಿನ ಮೊದಲ ಜನ ಅಂಥೇಳಿ ಪ್ರೀತಿಯಿಂದ ಕಾಣಬೇಕು. ಅವ್ರ ಕಾಡನ್ನು ಕಿತ್ತು ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಿ ಇವತ್ತು ಅವ್ರನ್ನ ಕೂಲಿ ಆಳುಗಳ ಮಾಡಿ ಜೀತ ಆಳುಗಳ ಮಾಡಿದ್ರೆ ಯಾವ ನ್ಯಾಯ? ಸೊ ಅದರಿಂದ ನಾವು ಅವ್ರನ್ನ ಪರಿಗಣಿಸಬೇಕು. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಏನು ಮೊದಲನೇ ವಾಕ್ಯದಿಂದ ಶುರು ಮಾಡ್ತೀವಿ, ಹಾಗೆ ಆದಿವಾಸಿಗಳು ದೇ ಆರ್ ಆಲ್ಸೋ ಪಾರ್ಟ್ ಆಫ್ ವಿ ದ ಪೀಪಲ್. ಅದನ್ನು ತಾವು ಸಾಬೀತುಪಡಿಸಬೇಕು. ಅವ್ರಿಗೆ ವಿಧಾನಸಭೆಯಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಅವ್ರನ್ನ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡೋಂಗೆ ಮಾಡಬೇಕು. ಸೊ ನೀವು ಮುಖ್ಯಮಂತ್ರಿಗಳಾಗಿದ್ದಕ್ಕೂ 25ನೇ ಮುಖ್ಯಮಂತ್ರಿಗಳಾಗಿದ್ದಕ್ಕೆ ಅಟ್ಲೀಸ್ಟ್ ಕರ್ನಾಟಕದಲ್ಲಿ 25ನೇ ಮುಖ್ಯಮಂತ್ರಿ ಆದಿವಾಸಿಗಳಲ್ಲಿ ಒಬ್ಬರನ್ನ ಮಂತ್ರಿ ಮಾಡಿದರು ಅನ್ನೋ ಒಂದು ಹೆಸರು ಚಿರಾಯವಾಗಿ ಉಳಿಲಿ. ಇಂಥ ಅವಕಾಶಗಳನ್ನ ಮಾಡಿ ನಿಮಗೆ ಇದೊಂದು ದೊಡ್ಡ ಹೆಸರು ಬರುತ್ತೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಹಿಂದಿನ ಮುಖ್ಯಮಂತ್ರಿ ಕೇಳಿದ್ವಿ. ಅವ್ರಿಗೆ ಅದು ಅವ್ರಿಗೆ ಅಷ್ಟೊಂದು ಸೀರಿಯಸ್ ಗಮನ ತಗೊಳ್ಳಿಲ್ಲ. ಈಗ ಅವ್ರ ಸಹಕಾರ ತಗೊಂಡು ತಾವು ದಯಮಾಡಿ ಆದಿವಾಸಿಗಳೊಬ್ಬರನ್ನ ಮಂತ್ರಿಗಳನ್ನ ಮಾಡಬೇಕು ಅಂಥೇಳಿ ಆಗ್ರಹಿಸ್ತೇನೆ. ಸೊ ಇದನ್ನು ಬಹಳ ಗಂಭೀರವಾದ ವಿನಂತಿ ಅಂತೇಳಿ ಪರಿಗಣಿಸಬೇಕು. ಅಷ್ಟೇ ಅಲ್ಲ, 2 NGOಗಳನ್ನು ಕೂಡ MLCಗಳಾಗಿ ನಾಮಿನೇಟ್ ಮಾಡಿ ಅವರ ಸೇವೆಯನ್ನು ನಮ್ಮ ಸರ್ಕಾರದ ಇದರಲ್ಲಿ ಬೆಳೆಸ್ಕೊಳ್ಬೇಕು. ಏನು ಹೊಸ ಇಲಾಖೆ ಪ್ರಾರಂಭಿಸಿದ್ರಿ ಅದಕ್ಕೆ ಇನ್ನೂ ಒಂದು ಒತ್ತು ಕೊಟ್ಟಂಗೆ ಆಗುತ್ತೆ ಅಂತೇಳಿ ವಿನಂತಿ ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದನ್ನು ಗಂಭೀರ ಪರಿಗಣಿಸ್ತೀರಿ ಅಂತ ಹೇಳಿ ನಂಬುತ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.